ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಮೊನ್ನೆದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ದೀಪ ಹಚ್ಚೋದ್ರಿಂದ ಎಷ್ಟೆಲ್ಲ ಒಳ್ಳೇದಾಗುತ್ತೆ ಅನ್ನೋದಾದರೆ, ದೀಪ ಹಚ್ಬೋದಲ್ವಾ. ನಾವು ಹರಿಸ್ಕೊಂಡಿರ್ತೀವಿ, ನಮ್ಮ ಇಷ್ಟ ಸಿದ್ಧಿ ಆಗಬೇಕು ಅಂತ ಅಂದ್ಬಿಟ್ಟು ಎಷ್ಟೊಂದು ಸರಿ ಹರಕೆ ಮಾಡ್ಕೊಂಡಿರ್ತೀವಿ. ಒಂದೊಂದು ಸರಿ ಹೆಂಗಾಗುತ್ತೆ ಅಂದರೆ, ನೆನಪಾದಾಗೆಲ್ಲ ಏನಾದರೂ ಇವಾಗ ಏನೋ ಒಂದು ಕೆಲಸ ಮಾಡ್ತಿರ್ತೀವಿ, ಅದಾಗಿಲ್ಲ ಅಂದರೆ ದೇವ್ರಿಗೆ ಮೊರೆ ಹೋಗ್ತೀವಿ. ಆ ಥರದ್ರಲ್ಲಿ ಈ ಟೈಮಲ್ಲಿ, ಅದು ಈ ಮಂತಲ್ಲಿ ಅಮ್ಮನ ವರಾಹಿ ಅವತಾರನ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಅದರಲ್ಲಿ ಬೇರೆ ಬೇರೆ ಹೆಸರುಗಳು, ಇವಾಗ ಒಂದೇ ದೇವರಿಗೆ ಒಂದೊಂದು ಅವತಾರದಲ್ಲಿ ಒಂದೊಂದು ಹೆಸರು ಇರುತ್ತೆ. ಅದೇ ಥರ 12 ಹೆಸರುಗಳನ್ನು, 12 ನಾಮಗಳನ್ನು ಹೇಳಿ ದೇವರ ಧ್ಯಾನ ಮಾಡಿ ನಾವು ಪೂಜೆ ಮಾಡಿ ದೀಪ ಹಚ್ಚೋದ್ರಿಂದ ನಮಗೆ ಆರ್ಥಿಕವಾಗಿ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಅಥವಾ ದೃಷ್ಟಿ ದೋಷಗಳಾಗಿರ್ಬೋದು, ಅವೆಲ್ಲನೂ ನಿವಾರಣೆ ಆಗುತ್ತೆ. ಅಂದರೆ ನಾವು ಇದರಲ್ಲಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಆ 12 ನಾಮಗಳು ಯಾವುವು ಅಂದರೆ ಪಂಚಮಿ, ದಂಡನಾಥ, ಸಾಂಗೀತ್ಯ, ಸಮಯೇಶ್ವರಿ, ಸಮಯ ಸಂಕೇತ, ವರಾಹಿ, ಓರ್ತಿನಿ, ಶಿವ, ವಾರ್ತಾಳಿ, ಮಹಾಸೇನ, ಆಜ್ಞಾ ಚಕ್ರೇಶ್ವರಿ, ಹರಿಗ್ನಿ. ಈ 12 ಹೆಸರುಗಳು ಏನಿದೆ ದೇವಿದು, ಇವನ್ನ ಸ್ಮರಿಸ್ತಾ ನಾವು ಪೂಜೆ ಮಾಡೋದಾಗಿರ್ಬೋದು, ಅಥವಾ ಧ್ಯಾನ ಮಾಡೋದಾಗಿರ್ಬೋದು, ಅಥವಾ ದೀಪ ಹಚ್ಚೋದಾಗಿರ್ಬೋದು ಮಾಡೋದ್ರಿಂದ ನಮಗೆ ಬೇಕಾಗಿರುವಂಥ ಇನ್ನು ತುಂಬಾ ಇಂಪಾರ್ಟೆಂಟ್ ಅಂದರೆ ಆರೋಗ್ಯ ಉತ್ತಮವಾಗಿರುತ್ತೆ. ಮತ್ತು ಆರ್ಥಿಕವಾಗಿ ನಾವು ಉತ್ತುಂಗಕ್ಕೆ ಇರ್ಬೋದು, ಅಥವಾ ಉದ್ಯೋಗ ಅವರು ಇವರು ಅಂತ ಅದು ಕೂಡ ಒಳ್ಳೆಯದಾಗುತ್ತೆ ಅಂತ ನಂಬಲಾಗುತ್ತೆ. ಅದಕ್ಕೆ ಆಷಾಢದಲ್ಲಿ ದೇವಿ ಪೂಜೆಗೆ ವಿಶೇಷವಾಗಿ ಮಾಡಲಾಗುತ್ತೆ. ಅದಕ್ಕೆ ನೀವು ಕೂಡ ಮಾಡಿ, ಒಳ್ಳೆಯದಾಗುತ್ತೆ ಅಂದರೆ ಯಾಕೆ ಮಾಡದೇ ಇರಬೇಕಲ್ವಾ. ಏನೋ ಒಂದು ಸುಮ್ಮನೆ ಇರೋ ಬದಲು ಏನೋ ಈ ಥರ ಎಲ್ಲ ಮಾಡಿದ್ರೆ ಹಳಿಲಿ ಸೇವೆ ಅಷ್ಟೇ ಇವೆಲ್ಲ ದೇವರಿಗೆ ನಮ್ಮ ಕಡೆಯಿಂದ. ಬಟ್ ಅದರಿಂದ ನಮಗೇನೆ ಒಳ್ಳೆಯದಾಗುತ್ತೆ ಅನ್ನೋದಿದ್ರೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಇದಷ್ಟೇ ಅಲ್ಲ, ನಿಂಬೆಹಣ್ಣಿನ ದೀಪನೂ ಎಷ್ಟು ಮುಖ್ಯನೋ ಅದೇ ಥರ ಈ ಆಷಾಢ ಮಾಸದಲ್ಲಿ ಅದು ಸುವರ್ಣಗಡ್ಡೆ ತಗೊಂಡು ಅದರಲ್ಲಿ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತಂತೆ. ಯಾರೋ ಹೇಳಿದ್ರು, ತುಂಬ ಒಳ್ಳೆಯದಾಗಿದೆ ಅಂತೆ ಅವ್ರಿಗೂ ಸಹ. ಮಾಡಿ ನೋಡಿ ಅಂತ ಹೇಳ್ಬಿಟ್ಟು ನಾವು ಇನ್ನೂ ಮಾಡಿಲ್ಲ. ನಮಗೂ ತೊಗೊಂಬರ್ಬೇಕು ಅಂತ ನಾನು ಹೇಳ್ತಿದ್ದೆ ಅಮ್ಮಂಗೆ, ಈ ಥರ ಸುವರ್ಣಗಡ್ಡೆ ದೀಪ ಹಚ್ಚಿದ್ರೆ ಒಳ್ಳೇದಂತೆ ಅಂತ. ಅದಕ್ಕೆ ನೋಡೋಣ, ಎಲ್ಲಾದರೂ ನೋಡಿ ಸಿಕ್ಕಿದ್ರೆ ತೊಗೊಂಬಂದು ಹಚ್ಚಬೇಕು ಅಂತ ಅಮ್ಮನೂ ಹೇಳ್ತಿದ್ರು. ಅದಕ್ಕೆ ನಿಮಗೇನಾದರೂ ಸಿಕ್ಕಿದ್ರೆ ನಿಂಬೆಹಣ್ಣಿನ ದೀಪದ ಜೊತೆಗೆ ಸುವರ್ಣಗಡ್ಡೆ ದೀಪನೂ ಹಚ್ಚಿ, ಅದಕ್ಕೆ ಎಳ್ಳೆಣ್ಣೆ ಅಥವಾ ತುಪ್ಪ ಹಾಕಿ ಹಚ್ಬೇಕಂತೆ. ತುಂಬ ಒಳ್ಳೆಯದಂತೆ. ಅದರಲ್ಲಿ 3 ಬತ್ತಿ ಹಾಕ್ಬಿಟ್ಟು ಹಚ್ಚೋದ್ರಿಂದ ದೇವರಿಗೆ ಅದರಿಂದ ಆರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತಂತೆ. ನಿಮಗೂ ಎಲ್ಲಾದರೂ ಸುವರ್ಣಗಡ್ಡೆ ಸಿಕ್ಕಿದ್ರೆ ತಗೊಂಡು ಬಂದು ಹಚ್ಚಿ ಮನೆಯಲ್ಲಿ ಪೂಜೆ ಮಾಡಿ ದೇವರ ಧ್ಯಾನ ಮಾಡಿ ಎಲ್ಲ ಒಳ್ಳೆಯದಾಗುತ್ತಂತೆ. ನಮಗೆ ಗೊತ್ತಿರೋದನ್ನು ನಾವು ಇನ್ನೊಬ್ರಿಗೆ ಹೇಳಿದ್ರೆ ಏನು ತಪ್ಪಾಗಲ್ಲ ಅಲ್ವಾ. ಅದಕ್ಕೆ ಹೇಳ್ತಾ ಇದ್ದೀನಿ. ಅದಕ್ಕೆ ಈ ಮಾಸದಲ್ಲಿ ಅಂದರೆ ಆಷಾಢ ಮಾಸದಲ್ಲಿ ತುಂಬಾ ಒಳ್ಳೆಯದು ಆರಾಧನೆ ಮಾಡೋದ್ರಿಂದ ಅಂತ ಅಂದ್ಬಿಟ್ಟು ನಾವು ಆದಷ್ಟು ನಮ್ಮ ಇಷ್ಟ ದೇವರನ್ನ ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ಅಲ್ಲದೆ ಏಕಾದಶಿ ಕೂಡ ಆಯಿತು. ಏಕಾದಶಿಗೂ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಆ ವ್ಲಾಗ್ನ ಕೂಡ ಶೇರ್ ಮಾಡ್ತೀನಿ. ಆದಷ್ಟು ನೀವು ದೇವಸ್ಥಾನಗಳಿಗೆ ಹೋಗಿ ಪಾಸಿಟಿವ್ ಆಗಿರಿ. ಪಾಸಿಟಿವ್ನ ಹಂಚಿ, ನಿಮಗೆ ಗೊತ್ತಿರೋದನ್ನ ಬೇರೆಯವ್ರಿಗೂ ಹೇಳ್ಕೊಡಿ. ಅವ್ರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಿ, ಎಲ್ಲರೂ ಚೆನ್ನಾಗಿದ್ರೆ ಎಲ್ಲರೂ ಆರಾಮಾಗಿರ್ಬೋದಲ್ವಾ. ಈಗ ಯಾರೋ ಒಬ್ಬರಿಗೆ ಕಷ್ಟ ಅಂದರೂ ನಮಗೆ ಸ್ವಲ್ಪ ಗೊತ್ತಿರೋರಾದರೂ ನಮಗೂ ಬೇಜಾರಾಗುತ್ತೆ ಅವ್ರು ಚೆನ್ನಾಗಿಲ್ಲ ಅಂತ ಅಂದರೆ ಅಲ್ವಾ. ಅದ್ರ ಬದಲು ನಮಗೆ ಗೊತ್ತಿರೋದನ್ನ ನಾವು ಹೇಳೋಣ, ಅವ್ರಿಗೆ ಗೊತ್ತಿರೋದನ್ನ ನಾವು ತಿಳ್ಕೊಂಡು ನಾವು ಪಾಲಿಸೋಣ. ನಮಗೆ ಗೊತ್ತಿರೋರು ಎಲ್ಲರೂ ಆರಾಮಾಗಿದ್ರೆ ನಾವು ಆರಾಮಾಗಿರ್ಬೋದು. ಈಗ ಯಾರಿಗೇ ಒಬ್ಬರಿಗೆ ತೊಂದರೆ ಅಂತ ಗೊತ್ತಾದರೆ ಅದೆಷ್ಟೇ ಗೊತ್ತಿರೋರು ಆಗಲಿ ಗೊತ್ತಿಲ್ಲದೆ ಇರೋರಾಗಲಿ ತುಂಬ ಬೇಜಾರಾಗುತ್ತೆ ಅಲ್ವಾ. ಬೇಜಾರಂತೂ ಆಗುತ್ತೆ. ಗೊತ್ತಿರೋರಾದರೆ ತುಂಬಾ ಬೇಜಾರಾಗುತ್ತೆ. ಅದ್ರ ಬದಲು ಆರಾಮಾಗಿದ್ದಾರೆ ಅಂತ ಅನಿಸಿದ್ರೆ ಎಲ್ಲೋ ಒಂದು ಕಡೆ ನಾವು ಹೋಗೋವ್ರಿಗೇನು ಮಾಡಿಕೊಟ್ಟಿಲ್ಲ ಅಂದರೂ ಅವರಾದರೂ ಆರಾಮಾಗಿದ್ದಾರಲ್ವಾ ಅಂದ್ಕೊಂಡು ನಾವು ಆರಾಮಾಗಿರ್ಬೋದು. ಯಾಕಂತಂದರೆ ಇವಾಗ ಗೊತ್ತಿರೋರಿಗೆ, ಅದು ಕ್ಲೋಸ್ ಇರೋರಿಗೆ ಏನಾದರೂ ಆದರೆ ನಮಗೂ ಬೇಜಾರಲ್ವಾ. ಅದ್ರ ಬದಲು ಎಲ್ಲರೂ ಆರಾಮಾಗಿದ್ದರೆ ನಾವು ಆರಾಮಾಗಿರ್ಬೋದು. ಮತ್ತು ಇದೇ ಮಂತಲ್ಲಿ 10ನೇ ತಾರೀಕು ತಿರ್ಗಾ ಗುರುಪೂರ್ಣಿಮೆ ಕೂಡ ಬರ್ತಾ ಇದೆ. ಅದು ಕೂಡ ಅವತ್ತು ವಿಶೇಷ ಪೂಜೆಗಳಿರುತ್ತೆ. ಎಷ್ಟೊಂದು ದೇವಸ್ಥಾನಗಳಲ್ಲೆಲ್ಲ ಬರೀ ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನನೇ ಅಲ್ಲ, ಬೇರೆ ಕಡೆನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮ ಕಡೆ ಕೈವಾರ ದೇವಸ್ಥಾನದಲ್ಲಂತೂ 72 ಗಂಟೆ
ಸಂಗೀತೋತ್ಸವ ಇರುತ್ತೆ ಕಂಟಿನ್ಯೂಸ್ ಆಗಿ. ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾನೇ ಜನ ಕೂಡ ಸೇರ್ತಾರೆ. ನೀವು ಆದ್ರೆ ನೋಡಿ ಒಂದ್ಸರಿ. ನಾವು ಯಾವಾಗಾದ್ರೂ ಸಂಜೆ ಟೈಮ್ ಹೋಗ್ತೀವಿ. ಗುರುಪೂರ್ಣಿಮೆ ದಿನ ಅಲ್ಲಿಗೆ ಎಲ್ಲ ವರ್ಷನೂ ಹೋಗ್ತಿದ್ವಿ. ನೋಡ್ಬೇಕು ಈ ಸರಿ ಏನಾಗುತ್ತೋ. ದೀಪ ಹಚ್ತೀನಿ ಅಂತ ಪಾಪುಗೋಸ್ಕರ ಹಾರಿಸ್ಕೊಂಡಿದ್ದು. ಅದಕ್ಕೆ ಇವಾಗ ಹೆಂಗೂ ರಜದಲ್ಲಿರೋದಕ್ಕೆ ತುಂಬಾನೇ ಅನುಕೂಲ ಆಯ್ತು. ಇಲ್ಲಾಂದಿದ್ರೆ ರಜಾ ಹಾಕ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ತಿದ್ವಿ ಆಷಾಢದಲ್ಲಿ. ಸೊ ಈ ಸರಿ ಮನೇಲೇ ಇದ್ದಿದ್ರಿಂದ ಇನ್ನೂ ತುಂಬಾ ಅನುಕೂಲ ಆಯ್ತು. ನೀವು ಆರಾಮಾಗಿ ಹೋಗ್ ಬನ್ನಿ ದೇವಸ್ಥಾನಕ್ಕೆ. ಒಳ್ಳೇದಾಗ್ಲಿ.